2001ನೇ ಇಸ್ವಿ ಅದೊಂದು ಕರಾಳಗಳಿಗೆ ನೀವು ಕೂಡ ಅಲ್ಲಿ ಅವತ್ತಿಗೆ ಏನಾಯಿತು ನೀವು ನೆನಪು ಅವತ್ತು ಕೂಡ ದೊಡ್ಡ ಸವಾಲನ್ನ ಫೇಸ್ ಮಾಡಿ ನೀವು ಫೇಸ್ ಮಾಡಿದ್ರಿ ಅವರು ಫೇಸ್ ಮಾಡಿದ್ರಿ ಅಂದರೆ ಈಗ ನಾವು ಅವತ್ತು ರೇವಣ್ಣವ್ರ ಮೇಲೆ ಆ್ಯಸಿಡ್ ಹಾಕಬೇಕು ಅಂತ ಅಂದ್ಕೊಂಡಿದ್ದದ್ದು ಅದು ನಮ್ಮನ್ನು ಫಸ್ಟ್ ಟಾರ್ಗೆಟ್ ಇರಲಿಲ್ಲ ನಾವು ರೇವಣ್ಣವ್ರೊಬ್ಬರಿಗೆ ಮೇಲೆ ಹಾಕಬೇಕು ಅಂತ ನಾನು ಅಮ್ಮಂದು ಇರಲಿಲ್ಲ ಫಸ್ಟ್ ಅವ್ರದ್ದು ರೇವಣ್ಣವ್ರು ಅವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋದ್ರು ಮಗನ ಕರ್ಕೊಂಡು ಸೂರಜ್ ಅವ್ರನ್ನ ಕರ್ಕೊಂಡು ಆವಾಗ ನಾ ಮತ್ತೆ ದೇವಸ್ಥಾನಕ್ಕೆ ಯಾವಾಗಲೂ ಒಟ್ಟಿಗೆ ಹೋಗೋದು ನಾವು ಇಬ್ಬರು ಹೋದ್ವಿ ದೇವಸ್ಥಾನಕ್ಕೆ ಶಿವರಾತ್ರಿ ದಿವಸ ಫೆಬ್ರವರಿ 21 ವೆಡ್ನೆಸ್ಡೇ ಅಲ್ಲಿ ನಾವು ಕೂತ್ಕೊಂಡು ಪೂಜೆ ಮಾಡಿಸ್ಬೇಕಾದ್ರೆ ಈ ಘಟನೆ ನಡೀತು. ಹಾಗಾಗಿ ನಮ್ಮ ಅತ್ತೆಗೆ ಒಂದು 60-65% ಬರ್ನಾಗ್ಬಿಡ್ತು. ಅವರು ಉಳಿದು ಬಂದದೇ ಭಾಳ ಕಷ್ಟ, ಮಿರಾಕಲ್, ಪುನರ್ಜನ್ಮ ನಮ್ಮ ಅತ್ತೆಯವ್ರದ್ದು. ಆದರೂ ಅದನ್ನೆಲ್ಲ ಜಯಿಸಿ ಅದನ್ನೆಲ್ಲ ಗೆದ್ದು ಬಂದು ನಾನು ಹೀಗೆ ಇರಬೇಕು ನಾನು ಅಂತ ಹೇಳಿ, ಅಂದರೆ ನನ್ನ ಮನೆಗೋಸ್ಕರ ಜನಕ್ಕೋಸ್ಕರ ನಾನು ಇರಬೇಕು, ಇದೇ ಥರ ಇರಬೇಕು ಅಂತ ಆ ಒಂದು ಏನು ದೇಹದಲ್ಲಿ ಸ್ಕಾರ ಆಗಿತ್ತು ಅದನ್ನು ಕೂಡ ಗಮನಿಸ್ಕೊಳ್ಳಿಲ್ಲ. ಏನು ಇವೆಲ್ಲ ಕಲೆಗಳಿದ್ವು ಅದನ್ನು ಲೆಕ್ಕಕ್ಕಿಡ್ದಂಗೆ ಅದನ್ನು ಘಟನೆ ಮರ್ತೇ ಬಿಟ್ಟರು ಒಂದು ವರ್ಷ ಆದಮೇಲೆ. ನಿಜ ಹೇಳ್ತೀನಿ, ಅವತ್ತು ನಮ್ಗೆ ಆಮೇಲೆ ಗೊತ್ತಾಯಿತು ಅವ್ರಿಗೆ ಕನ್ವೆನ್ಷನ್ ಆಗಿತ್ತಂತೆ, ಅವ್ರು ಆ್ಯಸಿಡ್ ಹಾಕ್ತಾರೆ ಇಬ್ಬರು ಹುಡುಗರಿಗೂ. ನಮ್ಮ ಮಾವ ನಮ್ಮ ಅತ್ತೆನಾಗೆ ಹಿಂಗಾಗಿದೆ, ಅವ್ರ ಫಾದರ್ಗೆ ಕ್ಯಾನ್ಸರ್ ಆಗಿತ್ತು. ಯಾರು ಈ ಆ್ಯಸಿಡ್ ಹಾಕಿದ್ರಲ್ಲ ಹುಡುಗರು ತಂದೆಗೆ. ನಮ್ಮ ಅತ್ತೆ ಹತ್ರ ಬಂದು ಅಂದ್ರಂತೆ, ನಮ್ಮ ಅತ್ತೆ ಹೋಗಲಿ ಬಿಟ್ಬಿಡಿ, ಅವೆಲ್ಲ ಏನು ಬೇಡ. ಅವರೆಷ್ಟು ಎಷ್ಟು ಹೇಗೆ ಉದಾರ ಮನಸ್ಸಿನಿಂದ ಆ ಮಟ್ಟದಲ್ಲಿದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ. ಅವಾಗ ಹೇಗೆ ಹೇಳ್ತಾರೆ ಬೇರೆ ಹೆಣ್ಮಕ್ಳು ಹೇಳೋರ ಪಾಪ ಅಷ್ಟು ಆಗಿದ್ದಾಯಿತು, ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ತುಂಬ ಹೌದು ಆ ಸಮಯದಲ್ಲಿ ತುಂಬ ಹಾನಿಯಾಗಿತ್ತು ದೇಹದಲ್ಲಿ. ಆಮೇಲೆಲ್ಲ ಸ್ವಲ್ಪ ರಿಕವರಿ. ನಮಗೆ 25 ವರ್ಷ 6 ತಿಂಗಳಾಯಿತು ನಮ್ಮದು ಘಟನೆ ನಡೆದು. ಹಾಗಾಗಿ